ಸೊ ದಟ್ ನಮ್ಗೆ ಅರ್ಥ ಆಗ್ಬೇಕು ಅಂತ. ಯಾಕಂದ್ರೆ ಕೆಲವು ಸಿಚುವೇಶನ್ ನಿಮ್ಗೆ ಮನ್ಸಲ್ಲಿ ಕ್ಲಾರಿಟಿ ಇರುತ್ತೆ, ಆದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಆ ರೀತಿ ಆಗೋದು ಬೇಡ ಅಂದ್ರೆ ನೀಟಾಗಿ ಬರೆದು ಕೊಡಿ. ನಾವು ತುಷಾರ್ ಅವರು ನಾವು ಎಲ್ಲ ಕೂತ್ಕೊಂಡು ಸ್ವಲ್ಪ ಲೀಗಲ್ ಎಕ್ಸ್ಪರ್ಟ್ಸ್ಗೂ ಕೂರಿಸ್ಕೋತೇವೆ. ವಿಧಿ ಆತರ ಎಲ್ಲ ಲಾ ಸೆಂಟರ್ ಅಂತ ಎಲ್ಲ ಇದ್ದಾರೆ. ಸೊ ಅವ್ರನ್ನೂ ಕನ್ಸಲ್ಟ್ ಮಾಡ್ತೇವೆ. ಮಾಡಿ ಸ್ವಲ್ಪ, ಯಾಕಂದ್ರೆ ಬರೀ ಸರ್ಕಾರದಲ್ಲಿ ನಾವೇ ಕೂತ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಅದು ಒಂದು ಇಕೋ ಚೇಂಬರ್ ಅಲ್ಲಿ ನಮ್ಗೆ ಕೆಲವು ಬ್ಲೈಂಡ್ ಸ್ಪಾಟ್ಸ್ ಇರ್ತದೆ. ಬಿಕಾಸ್ ಗವರ್ಮೆಂಟ್ ಅಲ್ಲಿ ನಮ್ದು ಒಂದು ರೆಜಿಮೆಂಟೆಡ್ ಥಿಂಕಿಂಗ್ ಇರುತ್ತೆ. ಸೊ ಹಾಗಾಗಿ ವಿ ವಿಲ್ ಬ್ರಿಂಗ್ ಅನ್ ಔಟ್ಸೈಡರ್, ಥರ್ಡ್ ಐ ಆಲ್ಸೋ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಕರ್ಕೊಂಡು ಬಂದು ಕೂರಿಸ್ಕೊಂಡು ವಿ ವಿಲ್ ಗೋ ಪಾಯಿಂಟ್ ಬೈ ಪಾಯಿಂಟ್ ಅವ್ರ ಜೊತೆ ನಾವು ಡೆಲಿಬ್ರೇಟ್ ಮಾಡ್ತೇವೆ. ಸೊ ಐ ಡೋಂಟ್ ವಾಂಟ್ ಟು ರಿಪೀಟ್ ತುಷಾರ್ ಅವರು ಹೇಳಿದ್ದನ್ನೆಲ್ಲ. ನೋಟ್ ಅಂತೂ ಮಾಡ್ಕೊಂಡಿದ್ದೇವೆ ತಾವು ಹೇಳಿದ್ದು. ಒನ್ ಪಾಯಿಂಟ್ ಅವ್ರು ಹೇಳಿದ್ದನ್ನ ಮತ್ತೆ ರಿಪೀಟ್ ಮಾಡ್ತೇನೆ, ರೀಇಟ್ರೇಟ್ ಮಾಡ್ತೇನೆ. ರೇರಾ ಇದೆ, ಅದಲ್ಲದೆ ಏನು ಪ್ರಾಪರ್ಟಿ ಗವರ್ನಿಂಗ್ಗೆ, ಪ್ರಾಪರ್ಟಿ ಓನರ್ಶಿಪ್ ಗೆ ಬೇಕಾದಷ್ಟು ಕಾನೂನುಗಳು ಇದಾವೆ. ತುಂಬಾ ಕಾನೂನು ಇದೆ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಇಂದ ಹಿಡ್ಕೊಂಡು, ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇಂದ ಹಿಡ್ಕೊಂಡು, ರಿಜಿಸ್ಟ್ರೇಷನ್ಸ್ ಆಕ್ಟ್ ಇಂದ ಹಿಡ್ಕೊಂಡು, ಸ್ಟಾಂಪ್ ಆಕ್ಟ್ ಇಂದ ಹಿಡ್ಕೊಂಡು ಎಲ್ಲ ಸಿವಿಲ್ ಆಕ್ಟ್ ಗಳು ತುಂಬಾ ಇದಾವೆ. ಅವುಗಳಲ್ಲಿ ಇಲ್ಲದೆ ಇರೋದನ್ನ ಮಾತ್ರ ನಾವು ಇಲ್ಲಿ ಕವರ್ ಮಾಡಬಹುದು. ಒಂದು ಏನು ಎಕ್ಸ್ಕ್ಲೂಷನ್ ಮಾಡಿದ್ದೇವೆ, ಅಸೋಸಿಯೇಷನ್ ಶುಡ್ ಬಿ ರಿಜಿಸ್ಟರ್ಡ್ ಓನ್ಲಿ ಅಂಡರ್ ದಿಸ್ ಆಕ್ಟ್, ನಾಟ್ ಅಂಡರ್ ದ ಸೊಸೈಟೀಸ್ ಆಕ್ಟ್ ಆರ್ ದ ಕೋಆಪರೇಷನ್, ಅದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿದ್ದೇವೆ. ಸೊ ದಟ್ ಯೂನಿಫಾರ್ಮಿಟಿ ಬರುತ್ತೆ. ದಟ್ ಇಸ್ ವೇರ್ ವಿ ಹ್ಯಾವ್ ಎಕ್ಸ್ಕ್ಲೂಡೆಡ್. ಅಂಡ್ ತುಷಾರ್ ಅವರು ಹೇಳ್ದಂಗೆ ರೇರ್ ಅಲ್ಲಿ ಎಲ್ಲೆಲ್ಲಿ ಯಾಕೆ ಹಂಗ್ ಮಾಡಿದೀರಾ? ಈಗ ಕೆಲವು ಕೋಆಪರೇಟಿವ್ ಸೊಸೈಟೀಸ್ ಸ್ಟ್ರಿಕ್ಟ್ಲಿ ಅವ್ರದ್ದು ಕಾನೂನೇ ಬೇರೆ ಇದೆ, ಅದರ ಉದ್ದೇಶನೇ ಬೇರೆ ಇದೆ. ಅದು ಇಲ್ಲಿ ಎಲ್ಲಾ ಸಂದರ್ಭದಲ್ಲಿ ಸರ್ವ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂಡ್ ನಂಬರ್ 2, ಈಗ ಕೆಲವರು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಅದೇ ಬಿಲ್ಡಿಂಗ್ ಅಲ್ಲಿ ಇನ್ನೊಬ್ರು ನಮ್ಮ ಹಳೆ ಆಕ್ಟ್ ಪ್ರಕಾರ, ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ ಆಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡಿದ್ದಾರೆ. ಸೊ ವಿ ಆರ್ ಸೇಯಿಂಗ್ ಅಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಓನ್ಲಿ ದಿಸ್, ಅದರ ಕೆಳಗೆ ಮಾತ್ರ ರಿಜಿಸ್ಟರ್ ಮಾಡಬೇಕು, ಸೊ ದಟ್ ಮಲ್ಟಿಪ್ಲಿಸಿಟಿ ಕ್ಯಾನ್ ಬಿ ಅವಾಯ್ಡೆಡ್. ಇಶ್ಯೂಸ್ ಫೈಟ್ ಮಾಡೋದ್ ಬಿಟ್ಬಿಟ್ಟು ಎರಡೆರಡು ಅಸೋಸಿಯೇಷನ್ ಮಾಡ್ಕೊಂಡು ಫೈಟ್ ಮಾಡಿ ಅದೆಲ್ಲ ಸಿವಿಲ್ ಡಿಸ್ಪ್ಯೂಟ್ ಆಗಿ ಅಲ್ಲಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವ್ರ ಹತ್ರ ಡಿಸ್ಪ್ಯೂಟ್, ಆಮೇಲೆ ಕೋರ್ಟ್ಗೆ ಹೋಗೋದು. ಸಿಂಪ್ಲಿ ಸೋಷಿಯಲ್ ಎನರ್ಜಿ ಇಸ್ ಗೆಟಿಂಗ್ ವೇಸ್ಟೆಡ್ ಇನ್ ದಿಸ್ unwanted fight, unhealthy environment also. So we are trying to bring adರಲ್ಲಿ simplification and ಅವ್ರದ್ದು some principles we are prescribing under this law. And ಕೆಲವೆಲ್ಲ ಈಗ ಓನರ್ಶಿಪ್ ಕನ್ವೆನ್ಸ್ ಆಗಿಲ್ಲ. ಕೆಲವರು ಮಾತಾಡ್ತಾರೆ ಡೀಮ್ಡ್ ಕನ್ವೆನ್ಸ್ ಇದೆ, ಅದು ಇದೆ. ಕೆಲವು ಕನ್ವೆನೇ ಆಗಿಲ್ಲ. ಇವತ್ತಿಗೂ ಲ್ಯಾಂಡ್ ಓನರ್ಶಿಪ್ ಡೆವಲಪರ್ ಹೆಸರಿನಲ್ಲೇ ಇದೆ. ಸೊ ನಾಳೆ ಯು ಆರ್ ಗೋಯಿಂಗ್ ಟು ಹಿಟ್ ದಿಸ್ ಪ್ರಾಬ್ಲಮ್ ಅಟ್ ಸಮ್ ಪಾಯಿಂಟ್ ಆರ್ ದಿ ಅದರ್. ಅದನ್ನೆಲ್ಲ ನಾವು ವಿ ಆರ್ ಮೇಕಿಂಗ್ ಇಟ್ ಮ್ಯಾಂಡೇಟರಿ ದಟ್ ಇಟ್ ಶುಡ್ ಬಿ ಕನ್ವೇಡ್, ಆರ್ ಇಫ್ ಇಟ್ ಇಸ್ ನಾಟ್ ಕನ್ವೇಡ್ ಇಟ್ ವಿಲ್ ಬಿ ಡೀಮ್ಡ್ ಟು ಹ್ಯಾವ್ ಬಿನ್ ಕನ್ವೇಡ್ ಆಫ್ಟರ್ ಎ ಸರ್ಟನ್ ಲ್ಯಾಪ್ಸ್ ಆಫ್ ಟೈಮ್. ಸೊ ಅಸೋಸಿಯೇಷನ್ ಫಾರ್ಮೇಶನ್ ಟೈಮ್ ಬಗ್ಗೆ ಅದೆಲ್ಲ ಬರ್ತಾ ಇದೆ. ಬಟ್ ಒಂದು ತಿಳ್ಕೊಳ್ಳಿ ತಾವು, ಅಲ್ಟಿಮೇಟ್ಲಿ ನಾನು ಐ ಆಮ್ ಎ ಸ್ಟೂಡೆಂಟ್ ಆಫ್ ಸೋಷಿಯಲ್ ಸೈನ್ಸಸ್. ನಮ್ಗೆ ಸೋಷಿಯಲ್ ಸೈನ್ಸಸ್ ಓದುವಾಗ ಒಂದು ಅಲೆಕ್ಸಿಸ್ ದ ಟಾಕ್ಯುವಿಲ್ ಅಂತ ಒಬ್ರು, ಅವರು ಫ್ರೆಂಚ್, ಅವರು ಒಂದು ಪುಸ್ತಕ ಆ ಕಾಲದಲ್ಲಿ ಬರೆದಿದ್ದಾರೆ. ಯಾವಾಗ ಅಂದ್ರೆ ಬಹುಶಃ 1802ನೇ ಇಸ್ವಿಯಲ್ಲೋ ಯಾವಾಗೋ ಬರೆದಿದ್ದಾರೆ. ಅವರು ಏನ್ ಬರೀತಾರೆ, ಸ್ಟ್ರೆಂತ್ ಆಫ್ ದ ಸೊಸೈಟಿ ಈಸ್ ನಾಟ್ ಮನಿ ಆರ್ ಸೈಜ್ ಆಫ್ ಎಕಾನಮಿ ಅಲ್ಲ. ಸ್ಟ್ರೆಂತ್ ಆಫ್ ದ ಸೊಸೈಟಿ ಈಸ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಂತ ಹೇಳ್ತಾರೆ. ವೇರ್ ದೇರ್ ಆರ್ ಸ್ಟ್ರಾಂಗ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್, ದಟ್ ಸೊಸೈಟಿ ಇಸ್ ಸ್ಟ್ರಾಂಗರ್ ಅಂತ. ಯಾವ್ದೋ ಕಾಲದಲ್ಲಿ ಓದಿದ್ದು ಈಗ ಸಡನ್ ಆಗಿ ಜ್ಞಾಪಕ ಬಂತು. ಯಾಕೆ ಹೇಳ್ತಾ ಇದೀರ ಇಲ್ಲಿ, ನಿಮ್ ಜ್ಞಾನ ನಮ್ಗೆ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಟಿಮೇಟ್ಲಿ ಸೆಲ್ಫ್ ಗವರ್ನೆನ್ಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ನೆನ್ಸ್, ರೈಟ್? ಈ ಕಾನ್ಸ್ ನೀವು ಸಿವಿಲ್ ಸೊಸೈಟಿ ಸ್ಟ್ರಾಂಗ್ ಇರಬೇಕು ಅಂದ್ರೆ ಅದಕ್ಕೆ ಮೆಜಾರಿಟಿ ಆಫ್ ದ ಡಿಸಿಷನ್ ಮೇಕಿಂಗ್ ನಿಮ್ಮ ಲೆವೆಲ್ ಅಲ್ಲಿ ಆಗ್ಬೇಕು. ನೀವು ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಅಫೇರ್ಸ್. ಅದಕ್ಕೊಂದು ಫ್ರೇಮ್ ವರ್ಕ್ ಬೇಕು. ಆ ಫ್ರೇಮ್ ವರ್ಕ್ ಅನ್ನ ನಾವು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಅವರು ರಿಪೀಟ್ ಮಾಡಿ ಹೇಳಿದ್ರು, ಏನು ಸರ್ಟನ್ ಪ್ರಿನ್ಸಿಪಲ್ಸ್ ಯು ಆರ್ ಟ್ರೈಂಗ್ ಟು ಪ್ರಿಸ್ಕ್ರೈಬ್ ಸೊ ದಟ್ ಯು ವರ್ಕ್ ವಿತ್ ಇನ್ ದೋಸ್ ಪ್ರಿನ್ಸಿಪಲ್ಸ್. ಬಿಕಾಸ್ ಎವ್ರಿ ಸಿನಾರಿಯೋ ಕೆನಾಟ್ ಬಿ provisioned for. Even though you may have a legitimate scenario, but every scenario under the sun cannot be provisioned. ಅದಕ್ಕೆ ಒಂದು ಪ್ರಿನ್ಸಿಪಲ್ಸ್, ಒಂದು ಫ್ರೇಮ್ ವರ್ಕ್ ಹಾಕಿ ಕೊಡುವಂತ ಪ್ರಯತ್ನವನ್ನ ಇದರ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಇಷ್ಟು ಇನ್ನ ಮತ್ತೆ ನೋಡಿ, ತಾವು ಇವತ್ತು ಅರ್ಥ ಮಾಡ್ಕೋಬೇಕು, ಸಿಎಂ ಬಿಟ್ರೆ ಇನ್ಯಾರು ನಾವು ಭಾಷಣ ಮಾಡಕ್ಕೆ ಈ ವೇದಿಕೆಯನ್ನ ಯೂಸ್ ಮಾಡಿಲ್ಲ, ರೈಟ್? ವಿ ಹ್ಯಾವ್, ದಿಸ್ ಇಸ್ ಬಿನ್ ಅನ್ ಇಂಟರಾಕ್ಟಿವ್ ಫೋರಮ್.
We have heard you. ಬೇರೆ ಯಾರು ನಾವು ಮಿನಿಸ್ಟರ್ಸ್ ಬಂದಿದ್ದಾರೆ, MLAs ಬಂದಿದ್ದಾರೆ, ಯಾರು ಭಾಷಣ ಮಾಡಕ್ಕೆ ಹೋಗಿಲ್ಲ. This forum was meant as a soliciting your views and opinions. I admit that, yes, all of you didn't get an opportunity. Thank you. All of you didn't get an opportunity, I admit. But our intent is very clear, to take your views seriously. So I seriously request you, writing ಅಲ್ಲಿ ಆದ್ರೂ ಕೊಡಿ ನಮ್ಗೆ, ಇಲ್ಲ ಅಡ್ರೆಸ್, ಇಮೇಲ್ ಅಡ್ರೆಸ್ ಅನ್ನು ಕೂಡ ಕೊಟ್ಟಿದ್ದೇವೆ, ಕೊಡಿ. We have about 20 days to deliberate on your views. We will deliberate and then present it to the legislature. ಅವ್ರಿಗೆ ಪಾಪ ಗೋಪಿನಾಥ್ ಅವರು ಸ್ಟಾರ್ಟಿಂಗ್, ರಮೇಶ್ ಬಾಬು ಅವರು ಪ್ರೋಗ್ರಾಮ್ ಸ್ಟಾರ್ಟ್ ಆಗಕ್ಕೆ ಮೊದಲು ಬಂದವರು ಇಲ್ಲಿವರೆಗೂ ಕೂತಿದ್ದಾರೆ. ಐ ಶುಡ್ ಬಿ ಎಸ್ಪೆಷಲಿ ಥ್ಯಾಂಕ್ಫುಲ್ ಟು ದೆಮ್. ವಿಶ್ವನಾಥ್ ಅಣ್ಣ ಅವರು ಬಂದು ಕೂತ್ಕೊಂಡು ನಮಗೂ ಎಷ್ಟೋ ವಿಷಯ ನಮ್ಗೆ ಗೊತ್ತಾಯ್ತು ಅಂತ ಅವರು ಕೂಡ ಇಷ್ಟೊತ್ತು ಕೊನೆಯವರೆಗೂ ಕೂಡ ಕೂತಿದ್ದಾರೆ. ಅವ್ರಿಗೂ ಕೂಡ ನನ್ನ ಧನ್ಯವಾದ. ನಾನು ಅವ್ರಿಗೆ ಕೇಳಿದೆ ಮಾತಾಡ್ತೀರಾ ಅಂತ. ಬೇಡ ಬೇಡ, ನಾವೇನ್ ಮಾತಾಡೋದು ಬೇಡ, ಭಾಷಣ ಬೇಡ ಅಂತ ಹೇಳಿದ್ರು. ಬಿಕಾಸ್ ಅವ್ರು ಮಾತಾಡ್ತಾ ಇದಾರೆ, ಲೆಟ್ ಅಸ್ ಗಿವ್ ದ ಫೋರಮ್ ಟು ದೆಮ್ ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಒನ್ಸ್ ಅಗೇನ್, ಎನಿವೇ, ಇಲ್ಲಿ ಮೈಕ್ ಅಲ್ಲಿ ಮಾತಾಡೋದು ಒಂದೇ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಅಲ್ಲ. ಮೆನಿ ಫಾರ್ಮ್ಸ್, ಚಾನಲ್ಸ್ ಆರ್ ಓಪನ್. ಪ್ಲೀಸ್ ಸೆಂಡ್ ಯುವರ್ ವ್ಯೂಸ್ ಅಂಡ್ ವಿ ವಿಲ್ ಕನ್ಸಿಡರ್ ದೆಮ್ ಸೀರಿಯಸ್ಲಿ. ಥ್ಯಾಂಕ್ ಯು ಆಲ್. ಆಕ್ಟ್ ಅನ್ನ ನಾವು ಆನ್ಲೈನ್ ಅಲ್ಲಿ ಲೋಡ್ ಮಾಡಿದ್ದೇವೆ. ಇಟ್ ಇಸ್ ವೆರಿ ಅನ್ಯೂಶುವಲ್, ಲೆಟ್ ಮಿ ಟೆಲ್ ಯು. ಯಾವತ್ತೂ ಕೂಡ ನಾವು ಈ ರೀತಿ ಡ್ರಾಫ್ಟ್ ಆಕ್ಟ್ ಅನ್ನ ಪಬ್ಲಿಕ್ ಅಲ್ಲಿ ಸರ್ಕ್ಯುಲೇಟ್ ಮಾಡಿದ್ದು ಬಹಳ ಅಪರೂಪ. ಇಟ್ ಡಸಂಟ್ ಹ್ಯಾಪನ್. ಟೇಕ್ ಮೈ ವರ್ಡ್. ಇದೇ ರ್ಯಾರ್ಲಿ ನಾವು ಇನ್ನು ಲೆಜಿಸ್ಲೇಚರ್ ಗೆ ಪ್ರೆಸೆಂಟ್ ಮಾಡೋದಕ್ಕೆ ಮೊದಲು ಈ ರೀತಿ ಮಾಡ್ತಾ ಇರೋದು ವೆರಿ ರ್ಯಾರ್. ಬಿಕಾಸ್ ವಿ ಅಂಡರ್ಸ್ಟ್ಯಾಂಡ್ ದಟ್ ನಿಮ್ದು ಎಲ್ಲ ವ್ಯೂಸ್ ಇದೆ ಅಂತ. ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿ ಅಂತ ನಾವು, ಅಂದ್ರೆ ನೀವು ಎಕ್ಸಾಮಿನ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಕೊಡ್ಬೇಕು ಅಂತ ಹೇಳಿ ಇದನ್ನ, ಈ ಸ್ಟೆಪ್ ಅನ್ನ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಎಕ್ಸಾಮಿನ್ ಮಾಡಿ. ಐ ಆಮ್ ಶೂರ್ ದೇರ್ ವಿಲ್ ಬಿ ಅ ಫ್ಲಡ್ ಆಫ್ ಕಮ್ಯುನಿಕೇಶನ್, ಇಮೇಲ್ಸ್, ಅದು ಇದು, ಸೋಷಿಯಲ್ ಮೀಡಿಯಾ ವಿಲ್ ಬರ್ನ್ ಹಾಟ್ ಅಂತ ಅನ್ಕೊಂಡಿದ್ದೇನೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ವಿ ವಿಲ್ ಬಿ ಟೇಕನ್ ಟು ಕ್ಲೀನರ್ಸ್ ಆಲ್ಸೋ, ಐ ಸಪೋಸ್. ಬಟ್ ವಿ ಆರ್ ಓಕೆ, ದಟ್ ಇಸ್ ಓಕೆ. ಲೆಟ್ ದ ಡಿಬೇಟ್ ಹ್ಯಾಪನ್ ಅಂಡ್ ವಿ ವಿಲ್ ಟ್ರೈ ಟು ಡೂ ವಾಟ್ ಬೆಸ್ಟ್ ವಿ ಕ್ಯಾನ್. ಯಾಕಂದ್ರೆ ಈಗ ಇಲ್ಲೂನು ತುಷಾರ್ ಅವ್ರು ಹೇಳ್ದಂಗೆ ಎಲ್ಲ ಬೇರೆ ಆಕ್ಟ್, ಸಿವಿಲ್ ಆಕ್ಟ್, ಕ್ರಿಮಿನಲ್ ಆಕ್ಟ್, ಎಲ್ಲದಕ್ಕೂ ಇದರಲ್ಲಿ ಸೊಲ್ಯೂಷನ್ ಕೊಡಿ ಅಂದ್ರೆ ಅಂತ ಎಕ್ಸ್ಪೆಕ್ಟೇಷನ್ ಒಂದೆರಡು ಬಂದಿದೆ. ಬಟ್ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. What is not in those domain of those laws can only be addressed through this law. So we will try to do that part to the best of our abilities. I must thank my chief minister. ಇದನ್ನ ತರಬೇಕು ಅಂತ ಹೇಳಿ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಇದಕ್ಕೆ ಕೊನೆಗೆ ಇದಕ್ಕೊಂದು ಮುಕ್ತಿ ಕೊಡಬೇಕು, ಬಹಳ ವರ್ಷಗಳ ಬೇಡಿಕೆಗೆ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಸಹಕಾರ, ಮಾರ್ಗದರ್ಶನದಿಂದ ಇದೆಲ್ಲವೂ ಕೂಡ ಆಗ್ತಾ ಇದೆ. ಐ ಥ್ಯಾಂಕ್ ಮೈ ಗ್ರೂಪ್ ಆಫ್ ಆಫೀಸರ್ಸ್. ಅವರೆಲ್ಲರೂ ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. Of course, their work will continue. So thank you once again. We'll conclude with the national anthem. ದಯವಿಟ್ಟು national anthem play ಮಾಡಬೇಕು ಅಂತ